ಬುರ್ಡೆ ಗ್ಯಾಂಗ್ ಪಿಐಎಲ್ ವಜಾ ತಡವಾಗಿ ಗೊತ್ತಾಗಿದೆ. ಪಿಐಎಲ್ ವಜಾ ಆಗಿದ್ರೂ ಕೂಡ ಸರ್ಕಾರ ತನಿಖೆಗೆ ಆದೇಶವನ್ನ ಕೊಟ್ಟಿದೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ, ಕಾನೂನಿನ ಚೌಕಟ್ಟಿನಲ್ಲಿ ವಿಚಾರಣೆ ನಡೆಯುತ್ತಿದೆ, ಈಗ ಸತ್ಯ ಹೊರಗೆ ಬರುತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಂಗಳೂರಲ್ಲಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಪಿಎಲ್ ವಜಾ ಆಗಿದ್ರು ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದೆ. ಪಬ್ಲಿಕ್ ನೀವೆಲ್ಲ ಟಿವಿ ಅವರೆಲ್ಲ ಅದನ್ನೆಲ್ಲ ಬಹಳ ದೊಡ್ಡದಾಗಿ ಬಿಂಬಿಸಿದ್ರು. ಸೊ ಆ ದೃಷ್ಟಿಯಿಂದ ಪಿಎಲ್ ವಜಾ ಆಗಿದ್ದು ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಿದೆ. ಬಟ್ ಅದು ಬೇರೆ ವಿಚಾರ. ಅದು ಅವರೇನೋ ಆದೇಶಕ್ಕೇನೋ ಹೋಗಿದ್ರು, ನೀವು ಅಲ್ಲೇ ಹೋಗಿ ಅಂತಾನೆ ಕಳಿಸಿದ್ದಾರೆ. ಅದು ಕೂಡ ನಮಗೆ ಅರಿವಿದೆ. ಈಗ ಕಾನೂನು ಚೌಕಟ್ಟಿನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪೋರ್ಟ್ ಇನ್ನ ಬಂದಿಲ್ಲ. ಬಂದ ಮೇಲೆ ಮಾತಾಡೋಣ. ಈ ಮಧ್ಯದಲ್ಲಿ ಕೆಲವೆಲ್ಲ ಏನೇನಿದೆ ಅನ್ನೋದೆಲ್ಲ ಸತ್ಯ ಎಲ್ಲ ಹೊರಗಡೆ ಎಲ್ಲ ನೀವು ತೋರಿಸ್ತಾ ಇದ್ದೀರಿ, ಜನಕ್ಕೂ ಗೊತ್ತಾಗ್ತಾ ಇದೆ. ಪಿಎಲ್ ವಜಾ ಆಗಿದ್ರು ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದೆ. ಬುರ್ಡೆ ಗ್ಯಾಂಗ್ ಪಿಐಎಲ್ ವಜಾ ತಡವಾಗಿ ಗೊತ್ತಾಗಿದೆ. ಪಿಐಎಲ್ ವಜಾ ಆಗಿದ್ರೂ ಕೂಡ ಸರ್ಕಾರ ತನಿಖೆಗೆ ಆದೇಶವನ್ನ ಕೊಟ್ಟಿದೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ, ಕಾನೂನಿನ ಚೌಕಟ್ಟಿನಲ್ಲಿ ವಿಚಾರಣೆ ನಡೆಯುತ್ತಿದೆ, ಈಗ ಸತ್ಯ ಹೊರಗೆ ಬರುತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಂಗಳೂರಲ್ಲಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಪಿಎಲ್ ವಜಾ ಆಗಿದ್ರು ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದೆ. ಪಬ್ಲಿಕ್ ನೀವೆಲ್ಲ ಟಿವಿ ಅವರೆಲ್ಲ ಅದನ್ನೆಲ್ಲ ಬಹಳ ದೊಡ್ಡದಾಗಿ ಬಿಂಬಿಸಿದ್ರು. ಸೊ ಆ ದೃಷ್ಟಿಯಿಂದ ಪಿಎಲ್ ವಜಾ ಆಗಿದ್ದು ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಿದೆ. ಬಟ್ ಅದು ಬೇರೆ ವಿಚಾರ. ಅದು ಅವರೇನೋ ಆದೇಶಕ್ಕೇನೋ ಹೋಗಿದ್ರು, ನೀವು ಅಲ್ಲೇ ಹೋಗಿ ಅಂತಾನೆ ಕಳಿಸಿದ್ದಾರೆ. ಅದು ಕೂಡ ನಮಗೆ ಅರಿವಿದೆ. ಈಗ ಕಾನೂನು ಚೌಕಟ್ಟಿನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪೋರ್ಟ್ ಇನ್ನ ಬಂದಿಲ್ಲ. ಬಂದ ಮೇಲೆ ಮಾತಾಡೋಣ. ಈ ಮಧ್ಯದಲ್ಲಿ ಕೆಲವೆಲ್ಲ ಏನೇನಿದೆ ಅನ್ನೋದೆಲ್ಲ ಸತ್ಯ ಎಲ್ಲ ಹೊರಗಡೆ ಎಲ್ಲ ನೀವು ತೋರಿಸ್ತಾ ಇದ್ದೀರಿ, ಜನಕ್ಕೂ ಗೊತ್ತಾಗ್ತಾ ಇದೆ. ಪಿಎಲ್ ವಜಾ ಆಗಿದ್ರು ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ಬುರ್ಡೆ ಗ್ಯಾಂಗ್ ಪಿಐಎಲ್ ವಜಾ ತಡವಾಗಿ ಗೊತ್ತಾಗಿದೆ. ಪಿಐಎಲ್ ವಜಾ ಆಗಿದ್ರೂ ಕೂಡ ಸರ್ಕಾರ ತನಿಖೆಗೆ ಆದೇಶವನ್ನ ಕೊಟ್ಟಿದೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ, ಕಾನೂನಿನ ಚೌಕಟ್ಟಿನಲ್ಲಿ ವಿಚಾರಣೆ ನಡೆಯುತ್ತಿದೆ, ಈಗ ಸತ್ಯ ಹೊರಗೆ ಬರುತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಂಗಳೂರಲ್ಲಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಪಿಎಲ್ ವಜಾ ಆಗಿದ್ರು ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದೆ. ಪಬ್ಲಿಕ್ ನೀವೆಲ್ಲ ಟಿವಿ ಅವರೆಲ್ಲ ಅದನ್ನೆಲ್ಲ ಬಹಳ ದೊಡ್ಡದಾಗಿ ಬಿಂಬಿಸಿದ್ರು. ಸೊ ಆ ದೃಷ್ಟಿಯಿಂದ ಪಿಎಲ್ ವಜಾ ಆಗಿದ್ದು ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಿದೆ. ಬಟ್ ಅದು ಬೇರೆ ವಿಚಾರ. ಅದು ಅವರೇನೋ ಆದೇಶಕ್ಕೇನೋ ಹೋಗಿದ್ರು, ನೀವು ಅಲ್ಲೇ ಹೋಗಿ ಅಂತಾನೆ ಕಳಿಸಿದ್ದಾರೆ. ಅದು ಕೂಡ ನಮಗೆ ಅರಿವಿದೆ. ಈಗ ಕಾನೂನು ಚೌಕಟ್ಟಿನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪೋರ್ಟ್ ಇನ್ನ ಬಂದಿಲ್ಲ. ಬಂದ ಮೇಲೆ ಮಾತಾಡೋಣ. ಈ ಮಧ್ಯದಲ್ಲಿ ಕೆಲವೆಲ್ಲ ಏನೇನಿದೆ ಅನ್ನೋದೆಲ್ಲ ಸತ್ಯ ಎಲ್ಲ ಹೊರಗಡೆ ಎಲ್ಲ ನೀವು ತೋರಿಸ್ತಾ ಇದ್ದೀರಿ, ಜನಕ್ಕೂ ಗೊತ್ತಾಗ್ತಾ ಇದೆ. ಪಿಎಲ್ ವಜಾ ಆಗಿದ್ರು ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದೆ. ಬುರ್ಡೆ ಗ್ಯಾಂಗ್ ಪಿಐಎಲ್ ವಜಾ ತಡವಾಗಿ ಗೊತ್ತಾಗಿದೆ. ಪಿಐಎಲ್ ವಜಾ ಆಗಿದ್ರೂ ಕೂಡ ಸರ್ಕಾರ ತನಿಖೆಗೆ ಆದೇಶವನ್ನ ಕೊಟ್ಟಿದೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ, ಕಾನೂನಿನ ಚೌಕಟ್ಟಿನಲ್ಲಿ ವಿಚಾರಣೆ ನಡೆಯುತ್ತಿದೆ, ಈಗ ಸತ್ಯ ಹೊರಗೆ ಬರುತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಂಗಳೂರಲ್ಲಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ.
PIL ವಜಾ ಆಗಿದ್ರು ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದೆ. ಪಬ್ಲಿಕ್ ನೀವೆಲ್ಲ ಟಿವಿ ಅವರೆಲ್ಲ ಅದನ್ನೆಲ್ಲ ಬಹಳ ದೊಡ್ಡದಾಗಿ ಬಿಂಬಿಸಿದ್ರಿ. ಸೊ ಆ ದೃಷ್ಟಿಯಿಂದ PIL ವಜಾ ಆಗಿದ್ದು ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಿದೆ. ಬಟ್ ಅದು ಬೇರೆ ವಿಚಾರ. ಅದು ಅವರೇನೋ ಆದೇಶಕ್ಕೇನೋ ಹೋಗಿದ್ರು, ನೀವು ಅಲ್ಲೇ ಹೋಗಿ ಅಂತಾನೆ ಕಳಿಸಿದ್ದಾರೆ. ಅದು ಕೂಡ ನಮಗೆ ಅರಿವಿದೆ. ಈಗ ಕಾನೂನು ಚೌಕಟ್ಟಿನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪೋರ್ಟ್ ಇನ್ನ ಬಂದಿಲ್ಲ. ಬಂದ ಮೇಲೆ ಮಾತಾಡೋಣ. ಈ ಮಧ್ಯದಲ್ಲಿ ಕೆಲವೆಲ್ಲ ಏನೇನಿದೆ ಅನ್ನೋದೆಲ್ಲ ಸತ್ಯ ಎಲ್ಲ ಹೊರಗಡೆ ಎಲ್ಲ ನೀವು ತೋರಿಸ್ತಾ ಇದ್ದೀರಿ, ಜನಕ್ಕೂ ಗೊತ್ತಾಗ್ತಾ ಇದೆ. PIL ವಜಾ ಆಗಿದ್ರು ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದೆ. ಬುರ್ಡೆ ಗ್ಯಾಂಗ್ PIL ವಜಾ ತಡವಾಗಿ ಗೊತ್ತಾಗಿದೆ. PIL ವಜಾ ಆಗಿದ್ರೂ ಕೂಡ ಸರ್ಕಾರ ತನಿಖೆಗೆ ಆದೇಶವನ್ನ ಕೊಟ್ಟಿದೆ. ಬೆಂಗಳೂರಲ್ಲಿ DCM DK ಶಿವಕುಮಾರ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ, ಕಾನೂನಿನ ಚೌಕಟ್ಟಿನಲ್ಲಿ ವಿಚಾರಣೆ ನಡೆಯುತ್ತಿದೆ, ಈಗ ಸತ್ಯ ಹೊರಗೆ ಬರುತ್ತಿದೆ ಅಂತ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಂಗಳೂರಲ್ಲಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ. PIL ವಜಾ ಆಗಿದ್ರು ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದೆ. ಪಬ್ಲಿಕ್ ನೀವೆಲ್ಲ ಟಿವಿ ಅವರೆಲ್ಲ ಅದನ್ನೆಲ್ಲ ಬಹಳ ದೊಡ್ಡದಾಗಿ ಬಿಂಬಿಸಿದ್ರಿ. ಸೊ ಆ ದೃಷ್ಟಿಯಿಂದ PIL ವಜಾ ಆಗಿದ್ದು ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಿದೆ. ಬಟ್ ಅದು ಬೇರೆ ವಿಚಾರ. ಅದು ಅವರೇನೋ ಆದೇಶಕ್ಕೇನೋ ಹೋಗಿದ್ರು, ನೀವು ಅಲ್ಲೇ ಹೋಗಿ ಅಂತಾನೆ ಕಳಿಸಿದ್ದಾರೆ. ಅದು ಕೂಡ ನಮಗೆ ಅರಿವಿದೆ. ಈಗ ಕಾನೂನು ಚೌಕಟ್ಟಿನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪೋರ್ಟ್ ಇನ್ನ ಬಂದಿಲ್ಲ. ಬಂದ ಮೇಲೆ ಮಾತಾಡೋಣ. ಈ ಮಧ್ಯದಲ್ಲಿ ಕೆಲವೆಲ್ಲ ಏನೇನಿದೆ ಅನ್ನೋದೆಲ್ಲ ಸತ್ಯ ಎಲ್ಲ ಹೊರಗಡೆ ಎಲ್ಲ ನೀವು ತೋರಿಸ್ತಾ ಇದ್ದೀರಿ, ಜನಕ್ಕೂ ಗೊತ್ತಾಗ್ತಾ ಇದೆ. PIL ವಜಾ ಆಗಿದ್ರು ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಬುರ್ಡೆ ಗ್ಯಾಂಗ್ PIL ವಜಾ ತಡವಾಗಿ ಗೊತ್ತಾಗಿದೆ. PIL ವಜಾ ಆಗಿದ್ರೂ ಕೂಡ ಸರ್ಕಾರ ತನಿಖೆಗೆ ಆದೇಶವನ್ನ ಕೊಟ್ಟಿದೆ. ಬೆಂಗಳೂರಲ್ಲಿ DCM DK ಶಿವಕುಮಾರ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ, ಕಾನೂನಿನ ಚೌಕಟ್ಟಿನಲ್ಲಿ ವಿಚಾರಣೆ ನಡೆಯುತ್ತಿದೆ, ಈಗ ಸತ್ಯ ಹೊರಗೆ ಬರುತ್ತಿದೆ ಅಂತ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಂಗಳೂರಲ್ಲಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ. PIL ವಜಾ ಆಗಿದ್ರು ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದೆ. ಪಬ್ಲಿಕ್ ನೀವೆಲ್ಲ ಟಿವಿ ಅವರೆಲ್ಲ ಅದನ್ನೆಲ್ಲ ಬಹಳ ದೊಡ್ಡದಾಗಿ ಬಿಂಬಿಸಿದ್ರಿ. ಸೊ ಆ ದೃಷ್ಟಿಯಿಂದ PIL ವಜಾ ಆಗಿದ್ದು ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಿದೆ. ಬಟ್ ಅದು ಬೇರೆ ವಿಚಾರ. ಅದು ಅವರೇನೋ ಆದೇಶಕ್ಕೇನೋ ಹೋಗಿದ್ರು, ನೀವು ಅಲ್ಲೇ ಹೋಗಿ ಅಂತಾನೆ ಕಳಿಸಿದ್ದಾರೆ. ಅದು ಕೂಡ ನಮಗೆ ಅರಿವಿದೆ. ಈಗ ಕಾನೂನು ಚೌಕಟ್ಟಿನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪೋರ್ಟ್ ಇನ್ನ ಬಂದಿಲ್ಲ. ಬಂದ ಮೇಲೆ ಮಾತಾಡೋಣ. ಈ ಮಧ್ಯದಲ್ಲಿ ಕೆಲವೆಲ್ಲ ಏನೇನಿದೆ ಅನ್ನೋದೆಲ್ಲ ಸತ್ಯ ಎಲ್ಲ ಹೊರಗಡೆ ಎಲ್ಲ ನೀವು ತೋರಿಸ್ತಾ ಇದ್ದೀರಿ, ಜನಕ್ಕೂ ಗೊತ್ತಾಗ್ತಾ ಇದೆ. PIL ವಜಾ ಆಗಿದ್ರು ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದೆ. ಬುರ್ಡೆ ಗ್ಯಾಂಗ್ PIL ವಜಾ ತಡವಾಗಿ ಗೊತ್ತಾಗಿದೆ. PIL ವಜಾ ಆಗಿದ್ರೂ ಕೂಡ ಸರ್ಕಾರ ತನಿಖೆಗೆ ಆದೇಶವನ್ನ ಕೊಟ್ಟಿದೆ. ಬೆಂಗಳೂರಲ್ಲಿ DCM DK ಶಿವಕುಮಾರ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ, ಕಾನೂನಿನ ಚೌಕಟ್ಟಿನಲ್ಲಿ ವಿಚಾರಣೆ ನಡೆಯುತ್ತಿದೆ, ಈಗ ಸತ್ಯ ಹೊರಗೆ ಬರುತ್ತಿದೆ ಅಂತ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಂಗಳೂರಲ್ಲಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ. PIL ವಜಾ ಆಗಿದ್ರು ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದೆ. ಪಬ್ಲಿಕ್ ನೀವೆಲ್ಲ ಟಿವಿ ಅವರೆಲ್ಲ ಅದನ್ನೆಲ್ಲ ಬಹಳ ದೊಡ್ಡದಾಗಿ ಬಿಂಬಿಸಿದ್ರಿ. ಸೊ ಆ ದೃಷ್ಟಿಯಿಂದ PIL ವಜಾ ಆಗಿದ್ದು ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಿದೆ. ಬಟ್ ಅದು ಬೇರೆ ವಿಚಾರ. ಅದು ಅವರೇನೋ ಆದೇಶಕ್ಕೇನೋ ಹೋಗಿದ್ರು, ನೀವು ಅಲ್ಲೇ ಹೋಗಿ ಅಂತಾನೆ ಕಳಿಸಿದ್ದಾರೆ. ಅದು ಕೂಡ ನಮಗೆ ಅರಿವಿದೆ. ಈಗ
ಕಾನೂನು ಚೌಕಟ್ಟಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪೋರ್ಟ್ ಇನ್ನೂ ಬಂದಿಲ್ಲ. ಬಂದ ಮೇಲೆ ಮಾತಾಡೋಣ. ಈ ಮಧ್ಯದಲ್ಲಿ ಕೆಲವೆಲ್ಲ ಏನೇನಿದೆ ಅನ್ನೋದೆಲ್ಲ ಸತ್ಯ ಎಲ್ಲ ಹೊರಗಡೆ ಎಲ್ಲ ನೀವು ತೋರಿಸ್ತಾ ಇದ್ದೀರಿ, ಜನಕ್ಕೂ ಗೊತ್ತಾಗ್ತಾ ಇದೆ. PIL ವಜಾ ಆಗಿದ್ರು ಗವರ್ಮೆಂಟ್ ಇನ್ವೆಸ್ಟಿಗೇಷನ್